ಡೇಟ್ಸ್ ಖರ್ಜೂರ ಸೇವಿಸುವಾಗ ಇದೊಂದು ಎಚ್ಚರಿಕೆ ವಹಿಸಲೇಬೇಕು, ಇಲ್ಲವಾದರೆ ಆರೋಗ್ಯಕ್ಕೆ ಹಾನಿ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಂತ ಅತಿಯಾದರೆ ಅಮೃತವು ವಿಷ ಎಂಬಂತೆ ಆಗುತ್ತದೆ. ಖರ್ಜೂರದ ವಿಷಯದಲ್ಲೂ ನೀವು ಆ ರೀತಿ ಎಚ್ಚರಿಕೆ ಅಗತ್ಯ. ನೀವು ಹೆಚ್ಚು ಖರ್ಜೂರವನ್ನು ಸೇವಿಸಿದರೆ ಅದು ಪ್ರಯೋಜನಗಳ ಬದಲಿಗೆ ಹಾನಿಯನ್ನುಂಟು ಮಾಡುತ್ತದೆ ಎಂದು ತಜ್ಞರು ಸಲಹೆಯನ್ನು ತಿಳಿಸಿದ್ದಾರೆ. ಚಳಿಗಾಲದಲ್ಲಿ ಹೆಚ್ಚಿನ ವೈದ್ಯರು ಮತ್ತು ಕುಟುಂಬ ಸದಸ್ಯರು ಖರ್ಜೂರವನ್ನು ತಿನ್ನಲು ಶಿಫಾರಸು ಮಾಡುತ್ತಾರೆ, ಏಕೆಂದರೆ ಇದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಅದೇ ಸಮಯದಲ್ಲಿ ಖರ್ಜೂರವನ್ನು ಸೇವಿಸುವ ಮೂಲಕ ಅನೇಕ ಪ್ರಮುಖ ಕಾಯಿಲೆಗಳನ್ನು ಸಹ ಗುಣಪಡಿಸಬಹುದು. ಫೈಬರ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ನಂತಹ ಪೋಷಕಾಂಶಗಳು ಖರ್ಜೂರದಲ್ಲಿ ಕಂಡುಬರುತ್ತವೆ. ಇದು ನಮ್ಮ ದೇಹವನ್ನು ಸದೃಢಗೊಳಿಸುತ್ತದೆ. ಆದರೆ ನೀವು ದಿನದಲ್ಲಿ ಹೆಚ್ಚು ಖರ್ಜೂರವನ್ನು ಸೇವಿಸಿದರೆ ಪ್ರಯೋಜನಕಾರಿಯಾಗುವ ಬದಲು ಖರ್ಜೂರವು ನಿಮ್ಮ ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಆದ್ದರಿಂದ ದಿನಕ್ಕೆ ಎಷ್ಟು ಖರ್ಜೂರವನ್ನು ತಿನ್ನಬೇಕು ಎಂಬುದು ತಜ್ಞರು ತಿಳಿಸಿದ್ದಾರೆ. ಡಯಟ್ ಟು ನರಿಷ್ನ ಸಹ ಸಂಸ್ಥಾಪಕಿ ಪ್ರಿಯಾಂಕಾ ಜೈಸ್ವಾಲ್ 10 ವರ್ಷಗಳಿಗೂ ಹೆಚ್ಚು ಕಾಲ ಈ ಕ್ಷೇತ್ರದ ಜನರಿಗೆ ಆರೋಗ್ಯಕರ ಆಹಾರ ಸಲಹೆಗಳನ್ನು ನೀಡುತ್ತಾ ಬಂದಿದ್ದಾರೆ. ಖರ್ಜೂರವನ್ನು ತಿನ್ನುವ ಸರಿಯಾದ ವಿಧಾನದ ಬಗ್ಗೆ ಅವರು ಹೇಳಿದಾಗ, ಖರ್ಜೂರವು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಹೇಳಿದರು. ನೀವು ಅದನ್ನು ಅನಿಯಮಿತ ಪ್ರಮಾಣದಲ್ಲಿ ಸೇವಿಸಿದರೆ ಅದು ನಿಮ್ಮ ದೇಹದಲ್ಲಿ ಅನೇಕ ರೋಗಗಳಿಗೆ ಕಾರಣವಾಗಬಹುದು. ಖರ್ಜೂರದಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಮತ್ತು ಕ್ಯಾಲೋರಿಗಳಿವೆ. ಇದು ನಿಮ್ಮ ತೂಕವನ್ನು ಹೆಚ್ಚಿಸುತ್ತದೆ ಎಂದು ಡಯಟಿಷಿಯನ್ ಪ್ರಿಯಾಂಕಾ ಹೇಳಿದ್ದಾರೆ. ಇದರ ಅತಿಯಾದ ಸೇವನೆಯು ನಿಮ್ಮ ಹಲ್ಲುಗಳಲ್ಲಿ ಕುಳಿ ಮತ್ತು ಕೊಳೆಯುವಿಕೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು, ಏಕೆಂದರೆ ಇದು ಹೆಚ್ಚಿನ ಪ್ರಮಾಣದ ಸಕ್ಕರೆಯನ್ನು ಹೊಂದಿರುತ್ತದೆ. ಇದು ಹಲ್ಲುಗಳಿಗೆ ಹಾನಿಕಾರಕವಾಗಿದೆ. ನೈಸರ್ಗಿಕ ಸಕ್ಕರೆ ಖರ್ಜೂರದಲ್ಲಿ ಕಂಡುಬರುತ್ತದೆ. ಇದು ಮಧುಮೇಹ ರೋಗಿಗಳಿಗೆ ಹಾನಿಕಾರಕವಾಗಿದೆ, ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವನ್ನು ಕಡಿಮೆ ಮಾಡುತ್ತದೆ. ಖರ್ಜೂರದಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇರುವುದರಿಂದ ಇದು ಹೊಟ್ಟೆಗೆ ಹಾನಿಕರವೆಂದು ಸಾಬೀತುಪಡಿಸಬಹುದು. ಉದಾಹರಣೆಗೆ, ವಾಯು, ಗ್ಯಾಸ್, ಅತಿಸಾರ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳು ಉದ್ಭವಿಸಬಹುದು. ಅನೇಕ ಜನರು ಖರ್ಜೂರಕ್ಕೆ ಅಲರ್ಜಿಯನ್ನು ಹೊಂದುತ್ತಾರೆ. ಇದು ತಿಂದ ನಂತರ ಚರ್ಮ ಮತ್ತು ಕೂದಲಿನಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಯಾವಾಗಲೂ ವೈದ್ಯರನ್ನು ಸಂಪರ್ಕಿಸಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ. ಖರ್ಜೂರವನ್ನು ತಿನ್ನುವ ಸರಿಯಾದ ಮಾರ್ಗ: ಒಂದು ದಿನದಲ್ಲಿ 3 ರಿಂದ 4 ಖರ್ಜೂರಕ್ಕಿಂತ ಹೆಚ್ಚು ತಿನ್ನಬಾರದು ಎಂದು ಡಯಟಿಷಿಯನ್ ಪ್ರಿಯಾಂಕಾ ಹೇಳಿದ್ದಾರೆ. ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖರ್ಜೂರವನ್ನು ಸೇವಿಸಿದರೆ ಅದು ನಿಮಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ. ನೀವು ರಾತ್ರಿಯೂ ಸಹ ಹಾಲಿನೊಂದಿಗೆ ಖರ್ಜೂರವನ್ನು ಸೇವಿಸಬಹುದು. ಮಲಬದ್ಧತೆ ಸಮಸ್ಯೆ ಇರುವವರು ಖರ್ಜೂರವನ್ನು ತುಪ್ಪದ ಜೊತೆ ತಿನ್ನುವುದರಿಂದ ಶೀಘ್ರ ಉಪಶಮನವನ್ನು ದೊರೆಯುತ್ತದೆ. ಆದರೆ ಇದಕ್ಕಾಗಿ ದೇಸಿ ತುಪ್ಪದಲ್ಲಿ ಖರ್ಜೂರವನ್ನು ಸ್ವಲ್ಪ ಸಮಯ ನೆನೆಯಬೇಕು. ಖರ್ಜೂರದಲ್ಲಿ ಆಹಾರದ ಫೈಬರ್ ಸಮೃದ್ಧವಾಗಿದೆ. ಜೊತೆಗೆ ಫೈಬರ್ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಖರ್ಜೂರದ ನಿಯಮಿತ ಸೇವನೆಯು ಮಲವನ್ನು ಮೃದುಗೊಳಿಸುತ್ತದೆ. ಅದು ಸುಲಭವಾಗಿ ಹಾದು ಹೋಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.